ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಕಳಶದೊಳಗಡೆ ಯಾವೆಲ್ಲ ಸಾಮಗ್ರಿಗಳನ್ನ ಹಾಕಬೇಕು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ತಾಮ್ರದ ಕಳಶವನ್ನ ತಗೊಂಡ್ರೆ ತುಂಬಾನೇ ಒಳ್ಳೆಯದು. ಇಲ್ಲಿ ತಾಮ್ರದ ಕಳಶದೊಳಗಡೆ ನೀವು ಶುಚಿಯಾದ ನೀರನ್ನ ಹಾಕಬೇಕು, ಸ್ವಲ್ಪ ಗೋಮೂತ್ರ ಹಾಕಬೇಕು, ಚಿಟಿಕೆ ಅರಿಶಿನ, ಕುಂಕುಮ, ಶ್ರೀಗಂಧ, ಕುಬೇರ ಕುಂಕುಮ, ಒಂದು ಕೆಂಪು ಗುಲಾಬಿ ಅಥವಾ ಹಳದಿ ಸಾವಂತಿಗೆ ಹೂವ ಜೊತೆಯಲ್ಲಿ ಒಂದು ಮಲ್ಲಿಗೆ ಹೂವನ್ನು ಕೂಡ ನೀವು ಹಾಕ್ಬೇಕಾಗುತ್ತೆ. ಲಕ್ಷ್ಮಿಯನ್ನ ನೀವು ಹೊಲ್ಸ್ಕೋಬೇಕು ಅಂತಂದ್ರೆ ಶ್ರೀಮನ್ ನಾರಾಯಣನ ಸ್ಮರಣೆ ಮಾಡಿನೇ ನೀವು ಲಕ್ಷ್ಮಿಯನ್ನ ಹೊಲ್ಸ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ತುಳಸಿ ದಳವನ್ನ ಶ್ರೀಮನ್ ನಾರಾಯಣನ ಸ್ಮರಣೆ ಮಾಡ್ತಾ ಕಳಶದೊಳಗಡೆ ನೀವು ಹಾಕ್ಲೇಬೇಕು, ಕಂಪಲ್ಸರಿ. ಒಂದು ಪಚ್ಚ ಕರ್ಪೂರ, ಅರಿಶಿಣದ ಕೊಂಬು, ಒಂದು ಮೂಗುತ್ತಿ, ಇಲ್ಲ ಅಂತಂದ್ರೆ ನಿಮ್ಮ ಬಳಿ ಇದ್ರೆ ಒಂದು ಬೆಳ್ಳಿ ನಾಣ್ಯ ಹಾಕ್ಬೋದು. ಬೆಳ್ಳಿ ಕಾಲುಂಗುರ ಯೂಸ್ ಮಾಡದೇ ಇರೋಂಥದನ್ನ ಹಾಕ್ಬೇಕು. ಮತ್ತೆ 33 ಕುಬೇರ ನಾಣ್ಯಗಳನ್ನ ನೀವು ಹಾಕ್ಬೇಕಾಗುತ್ತೆ. ಮತ್ತೆ ಒಂದು ತಾಮ್ರದ ಚಿಕ್ಕದಾದಂತ ಶ್ರೀಚಕ್ರ ನಿಮಗೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅದನ್ನು ಕೂಡ ನೀವು ಹಾಕ್ಬೇಕು. 5 ಕಮಲದ ಬೀಜ, 5 ಲಕ್ಷ್ಮಿ ಕವಡೆ, 5 ಗೋಮತಿ ಚಕ್ರ, 5 ಕೆಂಪು ಗುಲಗಂಜಿಯನ್ನ ತಗೊಳ್ಳಿ, 1 ಮೋತಿ ಶಂಕು, 1 ಶ್ರೀಫಲ, 1 ಉಂಡೆ ಅಡಿಕೆ, 1 ಸಣ್ಣ ನಿಂಬೆಹಣ್ಣು, 5 ಏಲಕ್ಕಿ, 5 ಲವಂಗ, 5 ಗೋಡಂಬಿ, 5 ದ್ರಾಕ್ಷಿ, 5 ಬಾದಾಮಿ, 5 ಖರ್ಜೂರ, ಸಣ್ಣ ಕಲ್ಲು ಸಕ್ಕರೆ, 1 ಮುಷ್ಟಿಯಷ್ಟು ಲಾವಂಚದ ಬೇರು. ಇದಿಷ್ಟನ್ನು ಕೂಡ ನೀವು ಕಳಶದೊಳಗಡೆ ಹಾಕ್ಲೇಬೇಕು. ಇಷ್ಟನ್ನು ಹಾಕಿದ್ರೆ ಮಾತ್ರ ಕಳಶ ಕಂಪ್ಲೀಟ್ ಆಗೋದು, ನೀವು ಒಂದು ಪೂರ್ಣ ಫಲವನ್ನ ಹೊಂದೋದಕ್ಕೆ ಸಾಧ್ಯ.